ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಅರಣ್ಯ ಇಲಾಖೆಯಿಂದ ಫಾರೆಸ್ಟರ್ ಅಬ್ಸರ್ವರ್ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸೊ ಈ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಶಾರ್ಟ್ ನೋಟಿಸ್ ಬಿಡುಗಡೆಯಾಗಿದೆ. ಈ ಶಾರ್ಟ್ ನೋಟಿಸ್ನಲ್ಲಿ ಒಟ್ಟು 750 ಹುದ್ದೆಗಳಿಗೆ ಭರ್ತಿಯನ್ನು ಮಾಡುತ್ತಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ಹುದ್ದೆಗಳಿಗೆ ಈ ಒಂದು ಕಾಲ್ ಫಾರ್ಮ್ ಆಗಿದೆ ಮತ್ತು ಯಾರು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ವಯಸ್ಸಿನ ಮಿತಿ ಎಷ್ಟಾಗಿರಬೇಕು, ವಯಸ್ಸಿನ ಸಡಿಲಿಕೆ ಎಷ್ಟು ಇರುತ್ತೆ, ಮಹಿಳೆಯರಿಗೆ ಅವಕಾಶ ಐತಾ ಇಲ್ಲ, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಅರ್ಜಿ ಶುಲ್ಕ ಐತಾ ಇಲ್ಲ. ಸೊ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಎಲ್ಲ ಇನ್ಫಾರ್ಮೇಷನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಮತ್ತು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಶಾರ್ಟ್ ನೋಟಿಫಿಕೇಷನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಸಸ್ ಇದ್ದರೆ ಆ ಒಂದು ನೋಟಿಫಿಕೇಷನ್ ಪ್ರಕಾರ ತಿಳಿದುಕೊಳ್ಳಿ. ಹಾಗೆ ಇಟ್ಸ್ ಮೈ ಯೂಟ್ಯೂಬ್ ಚಾನಲ್, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಎಲ್ಲ ಥರದ ವೀಡಿಯೋಗಳು, ಜಾಬ್ ನೋಟಿಫಿಕೇಷನ್ಸ್ ನಿಮಗೆ ವೀಡಿಯೋಸ್ಗಳು ರೀಚ್ ಆಗ್ತವೆ. ಈ ಒಂದು ಅರಣ್ಯ ಇಲಾಖೆಯಿಂದ ಒಂದು ಹೊಸ ಶಾರ್ಟ್ ನೋಟಿಫಿಕೇಷನ್ ಲಿಂಕ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ನೋಟಿಫಿಕೇಷನಲ್ಲಿ ಎಲ್ಲ ತರಹದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಮತ್ತು ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳು ಈ ಒಂದು ನೇಮಕಾತಿಯನ್ನು ಮಾಡ್ತಿದ್ದಾರೆ ಅಂತ, ಯಾವ ಪೋಸ್ಟ್ಗಂತ ಈ ಒಂದು ಶಾರ್ಟ್ ನೋಟಿಫಿಕೇಷನಲ್ಲಿ ಎಲ್ಲ ಥರದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ನೋಟಿಫಿಕೇಷನ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಅದನ್ನು ಓಪನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ಶಾರ್ಟ್ ನೋಟಿಸ್ ಮುಖಾಂತರ ತಿಳಿದುಕೊಳ್ಳಿ. ಸ್ನೇಹಿತರೆ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಒಂದು ಆರ್ಗನೈಸೇಷನಿಂದ ಟೋಟಲಾಗಿ 750 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಲೊಕೇಶನ್ ಬಂದು ಕರ್ನಾಟಕದಲ್ಲೇ ಇರುತ್ತೆ. ಸೊ ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟ್ನ ಕರೆದಿದ್ದಾರೆ. ಪೋಸ್ಟ್ ನೇಮ್ ಫಾರೆಸ್ಟ್ ಅಬ್ಸರ್ವರ್ ಅಂತ. ಸೊ ಈ ಒಂದು ಪೋಸ್ಟ್ಗೆ 750 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಸರ್ಕಲ್ಸ್ ಲೊಕೇಶನ್ಸ್ ಬಂದು ನೋಡಿ, ಬೆಂಗಳೂರು ವತಿಯಿಂದ 70 ಪೋಸ್ಟ್ಗಳನ್ನು, ಬೆಂಗಳೂರಿಗೆ 70 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಬೆಳಗಾವಿ ಕಡೆಯಿಂದ 42 ಪೋಸ್ಟ್ಗಳು ಮತ್ತು ಬಳ್ಳಾರಿಯಲ್ಲಿ 62 ಪೋಸ್ಟ್ಗಳು, ಚಾಮರಾಜನಗರ ಕಡೆಯಿಂದ 169 ಪೋಸ್ಟ್ಗಳು ಖಾಲಿದ್ದಾವೆ, ಚಿಕ್ಕಬಳ್ಳಾಪುರ ಕಡೆಯಿಂದ 56 ಪೋಸ್ಟ್ಗಳು ಖಾಲಿದ್ದಾವೆ, ಧಾರವಾಡ ಡಿಸ್ಟಿಕ್ಕಿಗೆ 12 ಪೋಸ್ಟ್ಗಳು ಖಾಲಿ ಇದ್ದಾವೆ. ಮುಂದೆ ಹಾಸನ್ಗೆ 30, ಕೆನರಾಗೆ 60 ಹುದ್ದೆಗಳು ಮತ್ತು ಕೊಡಗುಗೆ 32 ಹುದ್ದೆಗಳು, ಕಲಬುರಗಿ ಸೈಡ್ಗೆ 4 ಹುದ್ದೆಗಳು, ಬೆಂಗಳೂರು ಸೈಡ್ಗೆ 54 ಹುದ್ದೆಗಳು, ಮೈಸೂರಿಗೆ 120 ಹುದ್ದೆಗಳು ಮತ್ತು ಶಿವಮೊಗ್ಗದಲ್ಲಿ 38 ಹುದ್ದೆಗಳು. ಟೋಟಲ್ ಆಗಿ 750 ಹುದ್ದೆಗಳಿಗೆ ಈ ಒಂದು ಫಾರೆಸ್ಟರ್ ಅಬ್ಸರ್ವರ್ ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸೊ ಇದೊಂದು ಬೃಹತ್ ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಅವಕಾಶ ಇದೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡಿ. ಜಸ್ಟ್ ನೀವು 10th ಪಾಸ್ ಆಗಿದ್ದರೆ ಸಾಕು, ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ ಯಾರ್ಯಾರು SSLC ಮುಗಿಸಿದ್ದೀರಾ, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಸೊ ಪ್ಲೀಸ್ ಅಪ್ಲೈ ಮಾಡಿ. ಮುಂದೆ ವಯಸ್ಸಿನ ಮಿತಿ ಏನಾಗಿರ್ಬೇಕಂತ ನೋಡಿ. ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ದ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾರ್ಮಲ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ OBC ಅಭ್ಯರ್ಥಿಗಳಿಗೆ 3 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆ ಇರುತ್ತದೆ. SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತದೆ. ಮಿನಿಮಮ್ ಏಜ್ ಬಂದು 18 ವಯಸ್ಸಾಗಿರಬೇಕು. ಅಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಅರ್ಜಿ ಶುಲ್ಕ ಇರುವುದಿಲ್ಲ. ಯಾವುದೇ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡಿ, ನಿಮಗೆ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಇದಕ್ಕೆ ಯಾವುದೇ ಒಂದು ಎಕ್ಸಾಮ್ ಕೂಡ ಇರುವುದಿಲ್ಲ. ಓನ್ಲಿ ಫಿಸಿಕಲ್ ಟೆಸ್ಟ್ ಮತ್ತು ಮೆಡಿಕಲ್ ಟೆಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೋದು ಅಂತ ನೋಡಿ. ಫಸ್ಟು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಕ್ಲಿಯರಾಗಿ ನೋಟಿಫಿಕೇಷನ್ನ ಓದಿ. ಇವಾಗ ಶಾರ್ಟ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. 750 ಹುದ್ದೆಗಳ ಒಂದು ಶಾರ್ಟ್ ನೋಟಿಫಿಕೇಷನ್ ಬಂದಿದೆ. ಮುಂದೆ ಮೇನ್ ನೋಟಿಫಿಕೇಷನ್, ಡೀಟೇಲ್ ನೋಟಿಫಿಕೇಷನ್ ಬರುತ್ತೆ. ಅದನ್ನು ಕ್ಲಿಯರಾಗಿ ಓದಿ. ಸೊ ಇನ್ನೂ ಅದರಲ್ಲಿ ವಯಸ್ಸಿನ ಮಿತಿ ಎಷ್ಟಂತ ಎಕ್ಸಾಕ್ಟಾಗಿ ಕೊಟ್ಟಿಲ್ಲ. ಸೊ ಮೇನ್ ಒಂದು ಡೀಟೇಲ್ ನೋಟಿಫಿಕೇಷನ್ ಬಂದಮೇಲೆ ಅದ್ರ ಮೇಲೆ ಕೊಡ್ತಾರೆ. ಸೊ ಅದನ್ನು ನೋಡಿಕೊಂಡು ಆಮೇಲೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಒಂದು ಮೇನ್ ವೆಬ್ಸೈಟ್, ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ
ಸೊ ನಿಮ್ಮ ಒಂದು ಮೇಲ್ ಐ ಡಿ ನಂಬರ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ದೆನ್ ಲಾಗಿನ್ ಮಾಡಿ. ಸೊ ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಮುಖಾಂತರ ಲಾಗಿನ್ ಆಗುತ್ತೆ. ಆಮೇಲೆ ಡಾಕ್ಯುಮೆಂಟ್ಸ್ನ ನಿಮ್ಮ ಹತ್ರನೇ ಇಟ್ಕೊಂಡಿರಿ. ಐ ಡಿ ಪ್ರೂಫ್, ಆಧಾರ್ ಕಾರ್ಡ್ ಆಗಲಿ ಮತ್ತು ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸು ಮತ್ತು ನಿಮ್ಮ ಏನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇದ್ದರೆ ಸೊ ಅದನ್ನು ಇಟ್ಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಆಮೇಲೆ ಫಾರೆಸ್ಟ್ ಅಬ್ಸರ್ವರ್ ಅಂತ ಒಂದು ಲಿಂಕ್ ಇರುತ್ತೆ, ಅದನ್ನು ಕೂಡ ಅಪ್ಲೈ ಆನ್ಲೈನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಅದು ಡೈರೆಕ್ಟಾಗಿ ಮೇನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಎಲ್ಲ ಬೇಕಾಗಿರೋ ಡೀಟೇಲ್ಸ್ನ ಒಂದು ಫಾರ್ಮಲ್ಲಿ ಅಪ್ಲೋಡ್ ಮಾಡಿ. ಸೊ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಆಗಿರ್ಬೋದು, ನೇಮು, ಫ್ಯಾಮಿಲಿ ಡೀಟೇಲ್ಸು ಮತ್ತು ಅಡ್ರೆಸ್ ಡೀಟೇಲ್ಸು ಅದನ್ನೆಲ್ಲ ಫಿಲಪ್ ಮಾಡಿ. ಆಮೇಲೆ ಬೇಕಾಗಿರೋ ಸರ್ಟಿಫಿಕೇಟ್ಸ್ನ ಅಪ್ಲೋಡ್ ಮಾಡಿ. ಸೊ ಅದರಲ್ಲಿ ನಿಮ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಕೇಳ್ತಿದ್ದಾರೆ, ಆ ಒಂದು ಸರ್ಟಿಫಿಕೇಟ್ಸ್ನ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಲಾಸ್ಟಿಗೆ ಒಂದು ಪೇಮೆಂಟ್ ಪೇದ ಅಪ್ಲಿಕೇಶನ್ ಫೀ ಅಂತ ಇರುತ್ತೆ. ಸೊ ಯಾವುದೋ ಒಂದು ಅಪ್ಲಿಕೇಶನ್ ಫೀ ಇರಲ್ಲ, ಸೊ ಡೈರೆಕ್ಟಾಗಿ ಸೊ ನೆಕ್ಸ್ಟ್ ಸಬ್ಮಿಷನ್ ಹೋಗುತ್ತೆ. ಸೊ ಡೈರೆಕ್ಟ್ ಹೋಗಿ ಆ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಅರ್ಜಿ ಸಬ್ಮಿಟ್ ಆಗುತ್ತೆ ಅವಾಗ. ಸೊ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅಪ್ಲಿಕೇಶನು ಇದೆ 8ನೇ ತಾರೀಕು 8ನೇ ತಿಂಗಳು 2026 ಸ್ಟಾರ್ಟ್ ಆಗುತ್ತೆ. ಅಂದರೆ ಆಗಸ್ಟ್ 1 ಈ ಒಂದು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಕೊಟ್ಟಿದ್ದಾರೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಆಗಸ್ಟ್ 2026. ಸೊ 31/8/2026 ಕೊನೆಯ ದಿನಾಂಕ ಆಗಿರುತ್ತದೆ. ಸೊ ನೋಡಿದ್ರಲ್ಲ, ಈ ಒಂದು ಶಾರ್ಟ್ ನೋಟಿಸಲ್ಲಿ ಕೊಟ್ಟಿರೋ ಎಲ್ಲ ಥರದ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಸೊ ಇನ್ನೂ ಏನಾದರೂ ಕನ್ಫ್ಯೂಸಸ್ ಇದ್ದಲ್ಲಿ ಸೊ ಡೀಟೇಲ್ ನೋಟಿಫಿಕೇಷನ್ ಬಂದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದರಲ್ಲಿರೋ ಡೀಟೇಲ್ಸ್ನ ಕರೆಕ್ಟಾಗಿ ತಿಳಿದುಕೊಂಡು ಅಪ್ಲೈ ಮಾಡಿ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮತ್ತು ನೋಟಿಫಿಕೇಷನ್ ಲಿಂಕ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ, ಆನ್ಲೈನಲ್ಲಿ ಅಪ್ಲೈ ಮಾಡೋ ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಅದ್ರ ಮುಖಾಂತರ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ಮತ್ತು ಇನ್ನೂ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲ ಥರದ ವೀಡಿಯೋಗಳು ನಿಮಗೆ ರೀಚ್ ಆಗ್ತವೆ.